ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. 2026 ಜುಲೈ ತಿಂಗಳಲ್ಲಿ ಮೇಷರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನಿಮ್ಮಲ್ಲಿ ಯಾರಾದರೆ ದೈವಬಲ, ಗ್ರಹಬಲ ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ನಂಬಿಕೆ ಇಲ್ಲದಂತಹ ನಾಸ್ತಿಕರು ಯಾರಾದರೂ ಈ ವಿಡಿಯೋವನ್ನು ನೋಡಲು ಬಂದಿದ್ದಲ್ಲಿ ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಈ ಕೂಡಲೇ ಈ ವಿಡಿಯೋವನ್ನು ಸ್ಕಿಪ್ ಮಾಡಬಹುದು. ಕಾರಣ, ಈ ವಿಡಿಯೋ ಸಂಪೂರ್ಣವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನೇ ಆಧರಿಸಿರ್ತದೆ. ಇನ್ನು ಮುಖ್ಯವಾಗಿ ಈ ಸಂಚಿಕೆಯಲ್ಲಿ ಮೇಷರಾಶಿಯವರ ಆರೋಗ್ಯ, ಉದ್ಯೋಗ, ವ್ಯಾಪಾರ, ವಿದ್ಯೆ, ಆರ್ಥಿಕ ವಿಚಾರ ಮತ್ತು ಕುಟುಂಬ ವಿಚಾರಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಕೊನೆಯವರೆಗೂ ವಿಡಿಯೋವನ್ನು ನೋಡಿ. ನಿಮಗಿಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ಕೊಟ್ಟಿರ್ತಕ್ಕಂಥವರು ತಪ್ಪದೇ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೇಷರಾಶಿಗೆ ಅಧಿಪತಿ ಕುಜ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ 4 ಪಾದಗಳು ಮತ್ತು ಕೃತಿಕಾ ನಕ್ಷತ್ರದ 1ನೇ ಪಾದದೊಂದಿಗೆ ಒಟ್ಟು 9 ನಕ್ಷತ್ರ ಪಾದಗಳಿರ್ತವೆ. ಈಗ ತಿಳಿಸುವಂತಹ ಫಲಗಳು ಈ 9 ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ. ಇನ್ನು ಈ ಜುಲೈ ಮಾಸದಲ್ಲಿ ಮುಖ್ಯವಾಗಿ ನಿಮ್ಮ ರಾಶ್ಯಾಧಿಪತಿಯಾದಂತಹ ಕುಜ 2ನೇ ಸ್ಥಾನ ವೃಷಭದಲ್ಲಿರ್ತಾರೆ. ಸೊ ಕುಜನು ಶಕ್ತಿ ಕಾರಕನಾಗಿರ್ತಾನೆ, ಹಾಗೆ ಎನರ್ಜಿಗೆ ಕಾರಕನು. 2ನೇ ಸ್ಥಾನವೆಂದರೆ ಕುಟುಂಬ, ಮಾತು, ಧನಸ್ಥಾನದ ಮೇಲೆ ಈ ಕುಜ ಹೆಚ್ಚಿನ ಪ್ರಭಾವವನ್ನು ತೋರಿಸಲಿದ್ದಾನೆ. ರವಿಗ್ರಹ 3ನೇ ಸ್ಥಾನ ಮಿಥುನರಾದಲ್ಲಿರ್ತಾರೆ. ಸೊ ಧೈರ್ಯ, ಕಮ್ಯುನಿಕೇಷನ್ ಇವುಗಳ ಮೇಲೆ ಹೆಚ್ಚಿನ ಒಂದು ಎಫೆಕ್ಟನ್ನು ತೋರಿಸುತ್ತಾನೆ. ಇನ್ನು ಬುಧ, ಶುಕ್ರ, ಗುರುಗ್ರಹ 4ನೇ ಸ್ಥಾನದಲ್ಲಿದ್ದಾರೆ ಕರ್ಕಾಟಕದಲ್ಲಿ. ಸೊ ಇದರಿಂದ ಮನೆ, ಆಸ್ತಿ, ಅಂತಸ್ತು, ಮನಃಶಾಂತಿಯ ಮೇಲೆ ಪ್ರಭಾವವನ್ನು ತೋರಿಸ್ತಾರೆ. ಕೇತು 5ನೇ ಸ್ಥಾನದಲ್ಲಿದ್ದಾರೆ. ವಿದ್ಯೆ, ಪ್ರೀತಿ ವಿಚಾರಗಳಲ್ಲಿ ಪ್ರಭಾವವನ್ನು ತೋರಿಸ್ತಾರೆ. ರಾಹು 11ನೇ ಸ್ಥಾನದಲ್ಲಿದ್ದಾರೆ. ಸೊ ಲಾಭಗಳ ಮೇಲೆ. ಶನಿ 12ನೇ ಸ್ಥಾನದಲ್ಲಿದ್ದಾರೆ. ಖರ್ಚು, ವಿದೇಶಿ, ಹಾಗೆ ಬಹುದೂರ ಮತ್ತು ಅವರ ಒಂದು ಜೀವನ ಸ್ಥಿತಿಯನ್ನು ಹೇಳ್ತದೆ ಈ ಶನಿಯ ಒಂದು ಸ್ಥಿತಿ. ಇನ್ನು ಮುಖ್ಯವಾಗಿ ನಿಮ್ಮ ರಾಶ್ಯಾಧಿಪತಿ ಕುಜನು 2ಯ ಸ್ಥಾನದಲ್ಲಿರೋದ್ರಿಂದ ಮಾತುಗಳಲ್ಲಿ ಸ್ವಲ್ಪ ಆಗ್ರಹ, ಕುಟುಂಬದಲ್ಲಿ ಸ್ವಲ್ಪ ಉದ್ವಿಗ್ನ ಪರಿಸ್ಥಿತಿ, ಆರೋಗ್ಯದ ಮೇಲೆ ಸ್ವಲ್ಪ ಈ ಒಂದು ಪ್ರಭಾವವನ್ನು ತೋರಿಸ್ತಕ್ಕಂತಹ ಅವಕಾಶವಿರ್ತದೆ. ಮೇಜರಾದಂತಹ ಸಮಸ್ಯೆಗಳೇನು ಈ ಒಂದು ಜುಲೈ ಮಾಸದಲ್ಲಿ ನಿಮಗೆ ಕಾಣ್ತಿಲ್ಲ ಅಂತ ಹೇಳಬಹುದು. ಇನ್ನು ಫಲಗಳನ್ನು ಒಂದೊಂದಾಗಿ ಕ್ಯಾಟಗಿರಿ ವೈಸ್ ನೋಡೋದಾದರೆ ಮುಖ್ಯವಾಗಿ ಈ ಜುಲೈ ತಿಂಗಳಲ್ಲಿ ಮೇಷರಾಶಿಯವರ ಒಂದು ಆರ್ಥಿಕ ವಿಚಾರವನ್ನು ಗಮನಿಸೋದಾದರೆ ಇಲ್ಲಿ 9 ಮತ್ತು 12ನೇ ರಾಶ್ಯಾಧಿಪತಿ ಗುರುಗ್ರಹವು ಕರ್ಕಾಟಕದಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಆರ್ಥಿಕವಾಗಿ ಬಹಳಷ್ಟು ಅನುಕೂಲವಾಗಿರ್ತದೆ ಅಂತ ಹೇಳಬಹುದು. ರವಿ ಮತ್ತು ಶುಕ್ರನ ಕಾಂಬಿನೇಷನ್ ಮೇಷರಾಶಿಯವರಿಗೆ ಹಿಂದಿನ ಯಾವುದಾದರೂ ಪ್ರಾಪರ್ಟಿ ವಿಚಾರಗಳು, ಅಂದರೆ ನಿಮ್ಮ ಒಂದು ಹಿರಿಯರ ಕಡೆಯಿಂದ ಬರಬೇಕಾಗಿರ್ತಕ್ಕಂತಹ ಆರ್ಥಿಕ ಲಾಭಗಳು ನಿಮಗೆ ಈ ಒಂದು ಮಾಸದಲ್ಲಿ ಹೆಚ್ಚಾಗಿದೆ ಅಂತ ಹೇಳಬಹುದು. ಧನಲಾಭದಿಂದ ಕೂಡಿರ್ತಕ್ಕಂತಹ ಈ ಜುಲೈ ತಿಂಗಳಲ್ಲಿ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಲೈಫ್ ಪಾರ್ಟ್ನರ್ನಿಂದ ಅಥವಾ ಅವರ ಮನೆಯವರಿಂದಲೂ ಸಹ ಅಧಿಕವಾಗಿ ನಿಮಗೆ ಆರ್ಥಿಕ ಲಾಭ ದೊರೆತಕ್ಕಂತಹ ಅವಕಾಶಗಳು ಬಲವಾಗಿವೆ. ಈ ಸಮಯ ಯಾವುದಾದ್ರೂ ಒಂದು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಲಿಕ್ಕೆ ಇದು ಶುಭ ಸಮಯ ಅಂತ ಹೇಳಬಹುದು. ಇನ್ನು ಮೇಷರಾಶಿಯವರೊಂದು ಬಿಸ್ನೆಸ್ ಅಂದರೆ ವ್ಯಾಪಾರದ ಫಲಗಳು ನೋಡೋದಾದರೆ ರಾಹು 11ನೇ ಸ್ಥಾನದಲ್ಲಿ ಈ ಜುಲೈ ಮಾಸದಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಅದ್ಭುತವಾದಂತಹ ಮಾಸ ಅಂತ ಹೇಳಬಹುದು. ಮುಖ್ಯವಾಗಿ ಈ ತಿಂಗಳಲ್ಲಿ ನಿಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ಹೆಚ್ಚಿನ ಧನಲಾಭವನ್ನು ಕಂಡಿದ್ದೀರಿ. ಕೆಲವರಿಗೆ ವಿದೇಶಿ ಕಡೆಯಿಂದ ಬಿಸ್ನೆಸ್ಗಾಗಿ ಹೊಸ ಆಫರ್ಗಳು ಬರಬಹುದು. ಟ್ರೇಡಿಂಗು, ಮಾರ್ಕೆಟಿಂಗ್ ವಿಷಯಗಳಲ್ಲಿ ಬಹಳಷ್ಟು ಅನುಕೂಲ ಕಾಣ್ತೀರಿ. ಈ ಹಿಂದೆ ನಿಮ್ಮಿಂದ ದೂರ ಆದಂತಹ ಕೆಲವೊಂದು ಬಿಸ್ನೆಸ್ ಲಿಂಕ್ಸ್ ಏನಿರ್ತದೆ, ನಿಮ್ಮ ಒಂದು ವ್ಯಾಪಾರದ ಒಂದು ರಿಲೇಷನ್ಶಿಪ್ ಏನಿದೆ, ಅವೆಲ್ಲವೂ ಸಹ ಮರಳಿ ನಿಮ್ಮೊಂದಿಗೆ ವ್ಯವಹರಿಸಲು, ನಿಮ್ಮೊಂದಿಗೆ ಬಿಸ್ನೆಸ್ಸನ್ನು ಪುನರಾರಂಭಿಸಲು ಅವಕಾಶಗಳು ಕೂಡಿ ಬರುತ್ತವೆ. ಈ ಸಮಯ
ನೀವು ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಕೊಡುವ ಮನಸ್ಸನ್ನು ಮಾಡಲಿದ್ದೀರಿ. ಇದರಿಂದ ನಿಮ್ಮ ವ್ಯಾಪಾರ ಕ್ಷೇತ್ರವು ಇನ್ನಷ್ಟು ವೇಗವಾಗಿ ಉನ್ನತ ಮಟ್ಟಕ್ಕೆ ಬೆಳೆಯಲು ಸಹಕಾರಿಯಾಗ್ತದೆ. ಇನ್ನು ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಈ ಜುಲೈ ಮಾಸವೆಂಬುದು 2 ಭಾಗವಾಗಿ ಕಾಣಬಹುದು. ಮೊದಲನೆಯದಾಗಿ ಜುಲೈ 17ರವರೆಗೆ ಸ್ವಲ್ಪ ಮಟ್ಟಿನ ಸ್ಟ್ರೆಸ್, ಕೆಲಸದ ಒತ್ತಡಗಳನ್ನು ಕಾಣಬಹುದು. ಉದ್ಯೋಗ ಸ್ಥಳದಲ್ಲಿ ಕೆಲಸದ ಒತ್ತಡ ಇರ್ತದೆ. ಈ ಸಮಯ ಈ ಕೆಲಸಗಳು ಪೂರ್ಣವಾಗಲೇಬೇಕು ಎಂಬಂತಹ ನಿಮ್ಮ ಮೇಲಾಧಿಕಾರಿಗಳ ಒಂದು ಆಜ್ಞೆ ಇರ್ತದೆ. ಅಂದರೆ ಇದೇ ಸಮಯಕ್ಕೆ ಈ ಕೆಲಸಗಳೆಲ್ಲ ಕಂಪ್ಲೀಟ್ ಆಗಬೇಕು ಎಂಬಂತಹ ನಿಮ್ಮ ಒಂದು ಮ್ಯಾನೇಜ್ಮೆಂಟ್ ಅಥವಾ ನಿಮ್ಮ ಮೇಲಾಧಿಕಾರಿಗಳ ಒಂದು ಪ್ರೆಷರ್ ಏನಿದೆ ಅದು ನೀವು ಕಾಣಬಹುದು. ಅಥವಾ ಒಂದು ರೀತಿಯ ಸ್ಟಾಫ್ ಕಡಿಮೆ ಇರೋದರಿಂದ ಹೆಚ್ಚಿನ ಕೆಲಸವನ್ನು ನೀವು ತೆಗೆದುಕೊಳ್ತಕ್ಕಂತಹ ಸಾಧ್ಯತೆಗಳು ಸಹ ಕಾಣ್ತೀರಿ. ಕೆಲವೊಮ್ಮೆ ನನಗೆ ಏಕೆ ಇಷ್ಟೊಂದು ಕೆಲಸ, ನನಗೆ ಯಾಕೆ ಈ ಕೆಲಸಗಳಲ್ಲಿ ಇಷ್ಟೊಂದು ಒತ್ತಡಗಳು ಕೊಡ್ತಾರೆ ಎಂಬಂತಹ ಆಲೋಚನೆಗಳು ಸಹ ನಿಮ್ಮಲ್ಲಿ ಬರಬಹುದು. ಆದರೆ ಜುಲೈ 17ರ ನಂತರ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗ್ತದೆ. ಜುಲೈ 17ರಿಂದ ನಿಮ್ಮ ಉದ್ಯೋಗದಲ್ಲಿ ಅನುಕೂಲವಾದಂತಹ ವಾತಾವರಣವನ್ನು ಕಾಣ್ತೀರಿ. ನಿಮ್ಮ ಕೆಲಸಗಳಲ್ಲಿ ನಿಮ್ಮ ಕೊಲೀಗ್ಸ್ನ ಸಹಕಾರ ನಿಮಗೆ, ನೀವು ನಿಮ್ಮ ಕಾರ್ಯಗಳನ್ನು ತುಂಬ ಸುಲಭವಾಗಿ ಪೂರ್ಣಗೊಳಿಸ್ತೀರಿ. ನಿಮ್ಮ ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳು ಮತ್ತು ಗೌರವವನ್ನು ಪಡೆದುಕೊಳ್ತೀರಿ. ಹಾಗೆ ಜುಲೈ 17ರ ನಂತರ ಕೆಲವರಿಗೆ, ಅದರಲ್ಲೂ ಮುಖ್ಯವಾಗಿ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಟ್ರಾನ್ಸ್ಫರು, ಪ್ರಮೋಷನ್ನು, ಸ್ಯಾಲರಿ ಹೈಕ್ನಂತಹ ವಿಷಯಗಳಲ್ಲಿ ಶುಭ ಫಲಗಳನ್ನು ಸಹ ಕಾಣ್ತೀರಿ ಅಂತ ಹೇಳ್ಬಹುದು. ಮೇಷರಾಶಿಯವರು ಅವಿವಾಹಿತರಾಗಿದ್ದರೆ ಈ ಜುಲೈ ಮಾಸದ ಮೊದಲ 2 ವಾರಗಳಲ್ಲಿ ವಿವಾಹ ಯೋಗ ಕೂಡಿ ಬರ್ತಕ್ಕಂತಹ ಹೆಚ್ಚಿನ ಅವಕಾಶಗಳಿವೆ. ಯಾರಾದರೆ ವಧು ಅಥವಾ ವರನ ಹುಡುಕಾಟದಲ್ಲಿದ್ದೀರಿ ಅವರಿಗೆ ಈ ಜುಲೈನ ಫಸ್ಟ್ ಹಾಫ್ ಅಂದರೆ ಜುಲೈ 14ರವರೆಗೆ ಅದ್ಭುತವಾದಂತಹ ಸಮಯ ಅಂತ ಹೇಳ್ಬಹುದು. ನೀವು ಪ್ರಯತ್ನಿಸಬೇಕಷ್ಟೇ. ನೀವು ಪ್ರಯತ್ನಿಸುವಂತಹ ಈ ಸಮಯ ವಿವಾಹ ಯೋಗ ಕೂಡಿ ಬರ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿವೆ. ಕೆಲವರು ಎಷ್ಟೇ ಪ್ರಯತ್ನಿಸಿದರೂ ಸಹ ಕಂಕಣ ಭಾಗ್ಯವೇ ಕೂಡಿ ಬರ್ತಾ ಇರೋದಿಲ್ಲ. ಇಂಥವರು ಈ ಜುಲೈ ಮಾಸ ಪ್ರಯತ್ನ ಮಾಡೋದ್ರಿಂದ ವಿವಾಹ ಯೋಗ ಕೂಡಿ ಬಂದು ಸಂಬಂಧಗಳು ನಿಶ್ಚಯ ಆಗ್ತಕ್ಕಂತಹ ಅವಕಾಶಗಳು ಬಹಳಷ್ಟು ಬಲವಾಗಿವೆ ಅಂತ ಹೇಳ್ಬೋದು. ಇನ್ನು ಈ ಜುಲೈ ಮಾಸದಲ್ಲಿ ನಿರುದ್ಯೋಗಿಗಳು ಯಾರಾದರೆ ಉದ್ಯೋಗ ಪ್ರಯತ್ನದಲ್ಲಿದ್ದೀರಿ, ಯಾರಾದರೆ ಜಾಬ್ಗಾಗಿ ಹುಡುಕಾಟದಲ್ಲಿದ್ದೀರಿ, ನಿಮಗೆ ಈ ಜುಲೈ ಒಂದು ಅದ್ಭುತವಾದಂತಹ ಸಮಯ. ನೋ ಡೌಟ್ ಈ ಜುಲೈ ಮಾಸ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಸಮಯ. 4th ಹೌಸ್ 4ನೇ ಸ್ಥಾನದಲ್ಲಿ ಬುಧ, ಗುರು, ಶುಕ್ರನ ಕಾಂಬಿನೇಷನ್. ನೀವು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದ್ದೇ ಆದಲ್ಲಿ ಈ ಸಮಯ ನೀವು ಉದ್ಯೋಗ ಪಡೆಯುವುದರಲ್ಲಿ ಖಂಡಿತವಾಗಿಯೂ ಯಶಸ್ವಿಯಾಗ್ತೀರಿ. ಯಾವುದೇ ಇಂಟರ್ವ್ಯೂ ಅಥವಾ ನಿಮ್ಮ ಒಂದು ಮುಖ್ಯವಾದಂತಹ ವಿಚಾರಗಳಿಗೆ ನೀವು ಮನೆಯಿಂದ ಹೊರ ಹೋಗುವಾಗ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಹಿರಿಯರ ಆಶೀರ್ವಾದ ಪಡೆದು ಹೊರ ಹೋಗಿ ಖಂಡಿತ ನೀವು ಹೋದಂತಹ ಸ್ಥಳದಲ್ಲಿ ಜಯವನ್ನು ಸಾಧಿಸ್ತೀರಿ ಅಂತ ಹೇಳ್ಬೋದು. ಇನ್ನು ಫಲಗಳಲ್ಲಿ ಮುಖ್ಯವಾದಂತಹ ವಿಚಾರ ಆರೋಗ್ಯ ವಿಚಾರ. ಈ ಜುಲೈ ಮಾಸದಲ್ಲಿ ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಮೇಜರ್ ಆದಂತಹ ಸಮಸ್ಯೆಗಳೇನೋ ಕಾಣ್ತಾ ಇಲ್ಲದೆ ಹೋದರೂ ಸಹ ಜುಲೈ 15ರವರೆಗೆ ಸ್ವಲ್ಪ ರಕ್ತದೊತ್ತಡ, ಅಜೀರ್ಣ ಮತ್ತು ನರಗಳ ಸಮಸ್ಯೆಗಳು ಕಾಣಬಹುದು. ಸೊ ಈ ರೀತಿಯ ಅಂಶಗಳು ನಿಮಗೆ ಗಮನಕ್ಕೆ ಬಂದ ಕೂಡಲೇ ವೈದ್ಯರನ್ನು ಕಾಣ್ತಕ್ಕಂತಹದ್ದು ಉತ್ತಮ. ಜುಲೈ 15ರ ನಂತರ ಆರೋಗ್ಯವು ಉತ್ತಮವಾಗಿರ್ತದೆ. ಸೀನಿಯರ್ಸ್ ಯಾರಿದ್ದಾರೆ 50-55+ ಇರ್ತಕ್ಕಂಥವರು ಸಹ ಆರೋಗ್ಯದಲ್ಲಿ ಉತ್ತಮ ಸ್ಥಿತಿಯಿಂದ ಇರ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮೇಷರಾಶಿಯವರ ಕುಟುಂಬ ವಿಚಾರ. ಈ ಜುಲೈ ಮಾಸದಲ್ಲಿ ಈ ಗ್ರಹಗಳ ಸ್ಥಿತಿಯಿಂದ ನೋಡೋದಾದರೆ ನಿಜ ಹೇಳ್ತಾ ಇದ್ದೇನೆ, ನಿಮ್ಮ ಕುಟುಂಬದಲ್ಲಿ ನಿಮ್ಮಿಂದ ದೂರ ಹೋದಂತಹ ವ್ಯಕ್ತಿಗಳು, ನಿಮ್ಮ ಒಡ ಹುಟ್ಟಿದವರು ಇರಬಹುದು ಅಥವಾ ನಿಮ್ಮ ಬಂಧುಗಳಲ್ಲಿರ್ತಕ್ಕಂತಹ ಯಾವುದಾದ್ರೂ ವ್ಯಕ್ತಿಗಳು, ನಿಮ್ಮ ಕುಟುಂಬವನ್ನು ಬಿಟ್ಟು ದೂರ ಹೋದಂತಹ ವ್ಯಕ್ತಿಗಳು ಈ ಸಮಯ ನಿಮ್ಮ ಕುಟುಂಬಕ್ಕೆ ಮರಳಿ ಬರ್ತಕ್ಕಂತಹ ಅವಕಾಶಗಳು ಬಹಳಷ್ಟಿದೆ. ಇದು ಬಹಳ ಮುಖ್ಯವಾದಂತಹ ವಿಚಾರ. ಇನ್ನು ಕುಟುಂಬದಲ್ಲಿ ಜುಲೈ 10ರ ಸಮಯ, ಜುಲೈ ತಿಂಗಳ 1ರಿಂದ 10ರ ನಡುವೆ ಯಾವುದಾದರೂ ಶುಭ ಕಾರ್ಯಗಳು ನಡೀತಕ್ಕಂತಹ ಅಥವಾ ಶುಭ ಕಾರ್ಯಗಳಿಗೆ ಹೋಗ್ತಕ್ಕಂತಹ ಸಾಧ್ಯತೆಗಳಿವೆ. ಕುಟುಂಬದಲ್ಲಿ ಅದರಲ್ಲಿಯೂ ಸಹ ದಂಪತಿಗಳಲ್ಲಿ ಒಳ್ಳೆಯ ಬಾಂಧವ್ಯ,
ಐಕ್ಯತೆ, ಇಬ್ಬರ ನಡುವೆ ಒಳ್ಳೆಯ ಒಂದು ಬಾಂಡಿಂಗ್ ಮತ್ತು ಕುಟುಂಬ ಸಮೇತ ಶುಭ ಕಾರ್ಯಗಳಿಗೆ ಪ್ರಯಾಣಗಳು ಸೇರಿ ಈ ಜುಲೈ ಮಾಸ ಕುಟುಂಬವು ಸುಂದರ ಮತ್ತು ಸಂತೋಷವಾದಂತಹ ವಾತಾವರಣದಿಂದ ಕೂಡಿರ್ತದೆ ಅಂತ ಹೇಳ್ಬೋದು. ಟೋಟಲಿ ಈ ಜುಲೈ ಮಾಸ ಮೇಷರಾಶಿಯವರಿಗೆ ಹೆಚ್ಚಿನ ಅನುಕೂಲದಿಂದ ಕೂಡಿರ್ತಕ್ಕಂತಹ ಮಾಸವೆಂದ ಖಚಿತವಾಗಿ ಹೇಳಬಹುದು. ಆರೋಗ್ಯವಿರಬಹುದು, ಕುಟುಂಬ ವಿಚಾರಗಳಲ್ಲಿ ನೀವು ಹೆಚ್ಚಿನ ಸಂತೋಷವನ್ನು ಕಾಣಲಿದ್ದೀರಿ. ಇನ್ನು ಕೊನೆಯದಾಗಿ ವಿದ್ಯಾರ್ಥಿಗಳ ವಿಚಾರವನ್ನು ಗಮನಿಸೋದಾದರೆ ಈ ಸಮಯ ವಿದ್ಯಾರ್ಥಿಗಳಲ್ಲಿ, ಅದರಲ್ಲಿಯೂ ಸಹ 17 ವರ್ಷ ತುಂಬಿದಂತಹ ವಿದ್ಯಾರ್ಥಿಗಳು ಅಂದರೆ ಡಿಗ್ರಿ ಪದವಿ ವಿದ್ಯಾರ್ಥಿಗಳು ಯಾರಿದ್ದಾರೆ, ಸ್ವಲ್ಪ ಜಾಗರೂಕತೆ ವಹಿಸತಕ್ಕಂತಹ ಸಮಯ ಇದು. ಈ ಸಮಯ ನಿಮ್ಮಲ್ಲಿ ವಿದ್ಯೆಯಲ್ಲಿ ಏಕಾಗ್ರತೆ ಕಡಿಮೆಯಾಗಬಹುದು. ಅನ್ಯ ವಿಚಾರಗಳು ಯಾವಿದೆ ಅದರಲ್ಲಿ ಹೆಚ್ಚಿನ ಆಸಕ್ತಿ, ಸೋಷಿಯಲ್ ಮೀಡಿಯಾ ಇರಬಹುದು, ಮೊಬೈಲು, ಸ್ನೇಹಿತರೊಂದಿಗೆ ಅನಗತ್ಯವಾಗಿ ಓಡಾಟ, ಹೀಗೆ ನಿಮ್ಮ ಸಮಯ ವ್ಯರ್ಥವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಸೊ ಸ್ಟೂಡೆಂಟ್ಸ್, ಈ ಮಾಸ ಈ ಯಾವುದೇ ವಿಚಾರಗಳಲ್ಲಿ ತಲೆ ಹಾಕದೆ ತಾವಾಯಿತು ತಮ್ಮ ಕೆಲಸವಾಯಿತು ಎಂಬಂತೆ ನಡೆಯುವುದು ಸೂಕ್ತ. ಸಮಯವನ್ನು ವ್ಯರ್ಥ ಮಾಡಬೇಡಿ, ವಿದ್ಯೆಯ ಕಡೆ ಹೆಚ್ಚಿನ ಗಮನದಿಂದ ಇಡಿ. ವಿದ್ಯಾರ್ಥಿಗಳೇ, ಒಂದು ವಿಚಾರ ನೆನಪಿನಲ್ಲಿಟ್ಕೊಳ್ಳಿ, ಈ ಜಗತ್ತಿನಲ್ಲಿ ಯಾವುದೇ ವ್ಯಕ್ತಿಗಾದರೂ ಸಹ ದಿನದಲ್ಲಿರ್ತಕ್ಕಂತಹದ್ದು ಕೇವಲ 24 ಗಂಟೆಯೇ. ನನಗೂ 24 ಗಂಟೆಯೇ, ನಿಮಗೂ 24 ಗಂಟೆಗಳು ಮಾತ್ರವೇ ಪ್ರತಿದಿನಕ್ಕಿರ್ತದೆ. ಆದರೆ ಯಾರಾದರೆ ದಿನದ ಆ 24 ಗಂಟೆಗಳನ್ನು ಅರ್ಥಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ಬೆಳೆಸ್ಕೊಳ್ತಾನೋ ಆತನ ಒಂದು ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾನೆ. ಸೊ ಡೋಂಟ್ ವೇಸ್ಟ್ ದ ಟೈಮ್ ಅಂತ ಹೇಳ್ತೇನೆ. ಕಳೆದ ಹೋದ ಒಂದು ನಿಮಿಷವೂ ಸಹ ಹಿಂತಿರುಗಿ ಬರೋದಿಲ್ಲ. ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಈ ಸಮಯ, ಈ ಒಂದು ತಿಂಗಳಲ್ಲಿ ನಿಮಗೆ ಗ್ರಹಗಳ ಅನುಕೂಲವಿಲ್ಲ. ಸೊ ಈ ಸಮಯದಲ್ಲಿ ನೀವು ಜಾಗರೂಕ ಆಗಿರ್ತಕ್ಕಂತಹದ್ದು ಬಹಳ ಮುಖ್ಯ. ದುಷ್ಟ ಸ್ನೇಹಿತರ ಸಹವಾಸವೂ ಬೇಡ, ದುಶ್ಚಟಗಳಿಂದ ದೂರವಿರಿ, ವಿದ್ಯೆಯಲ್ಲಿ ಹೆಚ್ಚಿನ ಒಂದು ಫೋಕಸ್ಸನ್ನು ನೀಡಿ. ಸೊ ಸ್ನೇಹಿತರೆ, ಇದಿಷ್ಟು ಮೇಷರಾಶಿಯವರ ಜುಲೈ ತಿಂಗಳ ಫಲಗಳು. ಮೇಷರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗಿಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.